ನೀವು ನಿಜವಾಗ್ಲೂ ಬಂದಿದ್ದೀರಾ? ನನಗೆ ನಿಮ್ಮನ್ನು ಬಿಟ್ಟಿರಕ್ಕಾಗಲ್ಲ ಮಹಾಲಕ್ಷ್ಮಿ. ಐ ಲವ್ ಯು ಸೋ ಮಚ್. ಆದ್ರೆ ನೀವು ಹೀಗ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ಹೀಗ್ ಮಾಡಿದ್ರಿ? ಸಾರಿ ರೀ. ಎಲ್ಲ ಬರೀ ಮೋಸ. ನಾನು ಬಂದಿರೋದು ಈ ನಿಮ್ ಗೊಂಬೆನ ನಿಮಗೆ ಕೊಟ್ಟು ಹೋಗೋಣ ಅಂತ. ನಮ್ ರಿಲೇಶನ್ಶಿಪ್ಗೆ ಕೊನೆ ಕೊಂಡಿ ಅಂತ ಇರೋದು ಒಂದೇ ಅಲ್ವಾ? ವೈಷ್ಣವ್, ಇವತ್ತು ಬೆರಳು ಕಟ್ಟಾಗಿದ್ದ ಇಲ್ಲ ಮನ್ಸು ಮುರಿದೋಗಿದ್ದ ಗೊತ್ತಾಗ್ತಿಲ್ಲ. ಸಿಕ್ಕಾಕೊಂಡ ಏನಾಗ್ಬಾರ್ದು ಅಂತ ಅನ್ಕೊಂಡಿದ್ದೋ ಅದೇ ಆಯ್ತು. ದೇವ್ರೆ ನೀನಿಲ್ಲ, ಇವರಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು? ನಿಂಗೊಂದ್ ಕತೆ ಹೇಳ ಅಂದೆ ಅಂಕಿತ್. ಅದು ನಂಗೆ ಸ್ವಲ್ಪ ಕೆಲಸ ಇದೆ, ಅರ್ಜೆಂಟಲ್ಲಿ ಹೋಗ್ತಾ ಇದ್ದೀನಿ. ಎಲ್ರು ಕೆಲ್ಸ ಅಂದ್ರೆ ನನ್ ಜೊತೆ ಯಾರು ಆಟ ಆಡೋದು? ನನ್ ಕತೆ ಯಾರು ಕೇಳೋದು? ಒಂದ್ ಕೆಲಸ ಮಾಡೋಣ, ನಾನು ಹಿಂಗೋಗಿ ಕೆಲಸ ಮುಗಿಸ್ಕೊಂಡು ಹಂಗ್ ಬರ್ತೀನಿ. ಆಮೇಲೆ ನನಗ್ ತಾನೇ ಏನ್ ಕೆಲಸ ಇರುತ್ತೆ, ನೀವು ಕತೆ ಹೇಳ್ತೀರಿ, ನಾನು ಕೇಳ್ತಿರ್ತೀನಿ. ಈಗ ಬರ್ಲಾ? ಅಂಕಿತ್, ಫಸ್ಟ್ ನಾನು ನಿಂಗೆ ಕತೆ ಹೇಳ್ಬಿಡ್ತೀನಿ, ಆಮೇಲೆ ನೀನ್ ಹಂಗ್ ಹೋಗಿ ಕೆಲಸ ಮುಗಿಸ್ಕೊಂಡು ಹಿಂಗ್ ಬಂದ್ಬಿಡು. ಅದು ಹಾಗಲ್ಲ, ನಾನು ಸ್ವಲ್ಪ ಪ್ಲೀಸ್ ಅಂಕಿತ್, ನಂಗೆ ಬೇಜಾರಾಗ್ತಿದೆ. ಚಿಕ್ಕ ಸ್ಟೋರಿ, ಕುಟ್ಟಿ ಕತೆ, ಸ್ಮಾಲ್ ಕತೆ. ಇವ್ರು ಬಿಡೋ ತರ ಕಾಣಲ್ಲ. ಹಾಳಾಗೋಗ್ಲಿ, ಅದೇನು ಅಂತ ಕೇಳ್ಕೊಂಡೆ ಹೋಗೋಣ. ಬಟ್ ಒಂದೇ ಕತೆ, ಆಮೇಲೆ ಇನ್ನೊಂದು ಶುರು ಮಾಡಬಾರ್ದು. ಇಲ್ಲಪ್ಪ, ನಂಗೆ ಗೊತ್ತಿರೋದು ಇದೊಂದೇ ಕತೆ. ಬಾ 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 ಕುತ್ಕೋ ಕುತ್ಕೋ. ಒಂದೂರಲ್ಲಿ ಒಬ್ಬ ರಾಜ ಇದ್ದ, ಒಂದ್ ರಾಣಿ ಇದ್ಲು. ಅವ್ರಿಗೆ ಒಂದ್ ಪುಟ್ಟ ಪಾಪು ಇತ್ತು. ಒಂದಿನ ಆ ರಾಜನಮ್ಮ ಒಂದ್ ತಪ್ಪು ಮಾಡಿದ್ರು. ರಾಣಿ ಅದನ್ನ ಪ್ರಶ್ನೆ ಮಾಡಿದ್ಲು. ಆಗ ರಾಜ ರಾಣಿ ಮಧ್ಯೆ ಒಂದ್ ಜಗಳ ಆಯ್ತು. ಜಗಳ ಅಂದ್ರೆ ದೊಡ್ಡ ಜಗಳ ಆಗಿ ಅವರಿಬ್ರು ದೂರ ಆಗೋದ್ರು. ದೂರ ಏನೋ ಆಗೋದ್ರು, ಆದ್ರೆ ನಿಜವಾಗ್ಲೂ ಕಷ್ಟ ಪಡ್ತಿರೋದು ಅವ್ರ ಪಾಪು. ಹಿಂಗ ಅರ್ಥ ಆಯ್ತಾ? ಇದ್ರಲ್ಲಿ ಅರ್ಥ ಆಗೋದೇನಿದೆ? ನನ್ಗೇನು ಗೊತ್ತಾಗ್ತಿಲ್ಲಪ್ಪ. ಅಯ್ಯೋ ದಡ್ಡ, ಆ ರಾಜ ವೈಶ್, ರಾಣಿ ನನ್ ಲಚ್ಚಿ. ಓ ಹಂಗೆ, ಸರಿ. ಅಂದ್ರೆ ಆ ಪಾಪು ಯಾರು? ಇನ್ಯಾರು? ನಾನೇ. ನೀವೇನ್ ಕೊಟ್ಟಿದ್ರ ಈ ಸ್ಟೋರಿಲಿ? ಈಗ ವೈಶ್ ಲಚ್ಚಿ ಒಬ್ರು ಇನ್ನೊಬ್ರ ಜೊತೆ ಮಾತಾಡ್ತಿಲ್ಲ. ಅದಕ್ಕೆ ಲಚ್ಚಿ ಸ್ಯಾಡ್ ಆಗಿದ್ದಾಳೆ. ಅದರಿಂದ ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅವರಿಬ್ರನ್ನ ಒಂದ್ ಮಾಡ್ಬೇಕು. ಆಗ ಅವರಿಬ್ರು ಹ್ಯಾಪಿ ಆಗಿರ್ಬೋದು, ನಾನು ಹ್ಯಾಪಿ ಆಗಿರ್ಬೋದು. ಏನು, ನೀವು ಅವರಿಬ್ರನ್ನ ಒಂದ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ? ನನಗ್ ನಂಬಕ್ಕೆ ಆಗ್ತಿಲ್ಲಪ್ಪ. ಒಂದ್ ಟೈಮಲ್ಲಿ ಅವರಿಬ್ರನ್ನ ದೂರ ಮಾಡಕ್ ಟ್ರೈ ಮಾಡ್ತಿದ್ರಿ ನೀವು.
ನಾನಾ? ಲಕ್ಷ್ಮಿ ಏನಾಯ್ತು? ಏನ್ ಮಾಡ್ ಅಯ್ಯೋ ರಕ್ತ ಬರ್ತಿದ್ಯಲ್ಲ ಲಕ್ಷ್ಮಿ, ಏನ್ ಮಾಡ್ಕೊಂಡೆ ನೀನು? ಆಂಟಿ ತರಕಾರಿ ಕಟ್ ಮಾಡ್ದ. ಅಲ್ಲ ಲಕ್ಷ್ಮಿ, ಈ ಕೆಲ್ಸ ಎಲ್ಲ ನೀನ್ ಯಾಕೆ ಮಾಡಕ್ ಹೋಗ್ತೀಯಾ? ಆಂಟಿ ನನ್ಗಿದೆಲ್ಲ ಅಭ್ಯಾಸ ಅಲ್ವಾ? ಅಭ್ಯಾಸ ಇದೆ ಅಂತ ಹೀಗೆಲ್ಲ ಮಾಡ್ಕೋತಾರ? ಸುಮ್ನೆ ರೆಸ್ಟ್ ಮಾಡ್ಬೇಕು ನೀನು. ಇರು, ಫಸ್ಟ್ ಏಡ್ ಬಾಕ್ಸ್ ತರ್ತೀನಿ. ಆಂಟಿ ಅಡ್ಗೆ ಮಾಡುವಾಗ ಈ ತರ ಸಣ್ಣ ಪುಟ್ಟ ಗಾಯ ಎಲ್ಲ ಮಾಮೂಲಿ. ಅಷ್ಟಕ್ಕೆ ನೀವು ಫಸ್ಟ್ ಏಡ್ ಕಿಟ್ ಅಂತ ಎಲ್ಲ ಹೋದ್ರೆ ಅಷ್ಟೇ ಕತೆ. ಸುಮ್ನಿರಿ ನೀವು. ಹಾಗಂತ ಗಾಯನ ಹಾಗೆ ಬಿಡೋಕಾಗತ್ತಾ? ಅದು ವಾಸಿ ಆಗ್ಬಾರ್ದಾ? ಇಷ್ಟು ಸಣ್ಣ ಗಾಯಕ್ಕೆ ಯಾಕೆಷ್ಟು ಗಾಬರಿ ಆಗ್ತಿದ್ದೀರಾ ಆಂಟಿ? ಇದಕ್ಕೆ ಅರ್ಶನದ ಪುಡಿ ಜೇನುತುಪ್ಪ ಹಾಕಿದ್ರೆ ಸರಿ ಹೋಗುತ್ತೆ. ಎಲ್ಲಿದೆ ಆಂಟಿ? ಒಂದ್ ನಿಮಿಷ ಕೊಟ್ಟೆ. ಗಂಗಕ್ಕ, ಸ್ವಲ್ಪ ಅರ್ಶಿನ ಪುಡಿ ಮತ್ತೆ ಜೇನುತುಪ್ಪ ಬೇಕಿತ್ತು. ಯಾಕೆ ವೈಷ್ಣವಣ್ಣ, ಏನಾಯ್ತು? ಡೋರ್ ಲಾಕ್ ಮಾಡುವಾಗ ಸ್ವಲ್ಪ. ಅಯ್ಯೋ, ಗಾಯ ಬೇಗ ವಾಸಿ ಆಗುತ್ತೆ. ಮನೆ ಮದ್ದು ಆಂಟಿ. ವೈಷ್ಣವಣ್ಣ, ಇದೆಲ್ಲ ನಿಮ್ಗೆ ಯಾರು ಹೇಳ್ಕೊಟ್ರು? ಅದು ಮಾಲ್. ಏನ್ ಹೇಳ್ತಿದ್ಯಾ ಅಂಕಿತ್? ನಾನು ಅವರಿಬ್ರನ್ನ ದೂರ ಮಾಡೋದಕ್ಕೆ ಟ್ರೈ ಮಾಡ್ತಿದ್ನಾ? ಇವಾಗೇನೋ ಅಣ್ಣ ರಾಜ ಅತ್ಕೆ ರಾಣಿ ಅದು ಇದು ಅಂತ ಕತೆ ಹೇಳ್ತಾ ಇದ್ದೀರಾ. ಆದ್ರೆ ಅದಕ್ಕೆ ನೀವು ಮುಂಚೆ ಹಿಂಗಿರ್ಲಿಲ್ಲ. ಅದಕ್ಕೆ ಕಂಡ್ರೆ ನಿಮ್ಗೆ ಆಗ್ತಾನೆ ಇರ್ಲಿಲ್ಲ. ಆಗ ಬರೀ ಜಗಳ ಜಗಳ ಜಗಳ. ನೀವು ಮಾಡಿರೋ ಕಿತಾಪತಿ ಒಂದೊಂದಲ್ಲ ಗೊತ್ತಾ? ಹೌದಾ? ಏನ್ ಮಾಡ್ತಿದ್ದೆ? ಅಯ್ಯೋ ಅದೊಂದು ದೊಡ್ಡ ಕತೆ. ಹೇಳು ಪ್ಲೀಸ್ ಪ್ಲೀಸ್ ಪ್ಲೀಸ್. ಆಯ್ತಾಯ್ತಾಯ್ತು. ಅವಾಗ ಮನೆಗೆ ಬಂದು ಅತ್ತಿಗೆ ಎಷ್ಟು ಕಾಟ ಕೊಟ್ಟಿದ್ರಿ ಗೊತ್ತಾ? ಒಂದಲ್ಲ ಹತ್ತಲ್ಲ 100 ತಾಳಿ ಸರ ಮಾಡಿಸ್ಕೋ. ಆ ಸರ ಬಳೆಗೂ ಈ ತಾಳಿಗೂ ವ್ಯತ್ಯಾಸ ಇದೆ. ಆದ್ರೆ ಇದು ಮಾತ್ರ ನನಗೆ ಬೇಕು. ನಾನು ಇದನ್ನ ಕೊಡಲ್ಲ. ಆ ಕೊರಿಯೋಗ್ರಾಫರ್ ಡೀನೋ ನಮ್ಮ ಮನೇಲಿ ಗಲಾಟೆ ಮಾಡಿದ್ನಲ್ಲ, ಲಕ್ಷ್ಮಿ ವೈಷ್ಣವ್ ಮರ್ಯಾದೆ ತೆಗೆದ್ನಲ್ಲ, ಅದೆಲ್ಲ ನಿಂದೆ ತಾನೇ ಸೆಟಪ್? ನಮ್ಮ ಪಾಲಿಗಿರೋದು ಒಬ್ಬರೇ ಮಹಾಲಕ್ಷ್ಮಿ. ನಾನು ಅವ್ರನ್ನ ಮದ್ವೆ ಆಗಿದ್ದೀನಿ. ಇನ್ ಮುಂದೆ ನಾನು ಲಕ್ಷ್ಮಿ ಥರನೇ ಇರ್ತೀನಿ. ಲಕ್ಷ್ಮಿ, ನೀನ್ ಹೇಳ್ದಾಗೆ ನನಗ್ ವೈಷ್ಣವ್ ಬಿಟ್ಟಿರೋದಕ್ಕಾಗ್ಲಿಲ್ಲ. ನಾನು ಅವನ್ನ ಪ್ರೀತಿಸ್ತೀನಿ, ಜೀವಕ್ಕಿಂತ ಜಾಸ್ತಿ ಪ್ರೀತಿಸ್ತೀನಿ. ವೈಷ್ಣವಣ್ಣ, ಸುಳ್ಳು ಹೇಳ್ಬೋದು, ಮಾತು ತಡಿಬೋದು, ಆದ್ರೆ ಮನ್ಸನ್ ತಡಿಯೋಕ್ಕಾಗತ್ತಾ? ನಿಮ್ ಮನ್ಸಲ್ಲಿ ಅವ್ರ ಜಾಗ ಇದೆ, ಅವ್ರ ಬಗ್ಗೆ ಪ್ರೀತಿ ಇನ್ನೂ ಹಾಗೆ ಇದೆ. ಪರವಾಗಿಲ್ಲ ಹೇಳಿ, ಮನ್ಸಲ್ಲಿರೋ ಹೆಸರೇ ಬಾಯಿಲ್ ಬರೋದಲ್ವಾ? ನೀವು ಬಾಯಿ ತುಂಬಾ ಗಂಗಕ್ಕ ಗಂಗಕ್ಕ ಅಂತ ಕರಿತೀರ. ನನ್ನ ಹತ್ರ ಹೇಳ್ಕೊಳಕ್ ಮುಜುಗರ ಏನಿದೆ? ನೀವು ಯಾವ ಪರಿಸ್ಥಿತಿಲಿ ಇದ್ದೀರಾ, ನೀವು ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ ನನ್ಗೆ ಅರ್ಥ ಆಗತ್ತೆ. ತಲೆ ಮೇಲೆ ಕೊಡೆ ಹಿಡಿಬಹುದು, ಮನೆ ಮೇಲೆ ಹಿಡಿಯಕ್ಕಾಗತ್ತಾ? ನಿಮ್ ಪ್ರೀತಿ ಮೋಡದಿಂದ ಸುರಿಯೋ ಮಳೆ ಇದ್ದಾಗೆ, ಅದನ್ನ ಯಾಕೆ ತಡಿತೀರಾ? ಅದು ನಿಮಗ್ ಲಕ್ಷ್ಮಕ್ಕನ ಮೇಲಿರೋ ಪ್ರೀತಿ ಹೋಗು ಅಂದ ತಕ್ಷಣ ಹೋಗುವಂತದ್ದಲ್ಲ ಅಂತ ನನಗೆ ಗೊತ್ತು. ನಿಮ್ಗೆ ಅವ್ರ ಮೇಲೆ ಪ್ರೀತಿ ಇದ್ರೆ ಅವ್ರ ಹೆಸರು ಹೇಳಿ, ಇಲ್ಲಾಂದ್ರೆ ಬೇಡ. ಹೇಳಿ ವೈಷ್ಣವಣ್ಣ, ಈ ಮನೆ ಮದ್ದೆಲ್ಲ ಯಾರಿಂದ ಕಲ್ತ್ರಿ? ಯಾಕಿಂಗ್ ನಗ್ತಾ ಇದ್ದೀರಾ? ನಾನು ಕಾಮಿಡಿ ಮಾಡ್ತಾ ಇದ್ದೀನಾ? ಇನ್ನೇನ್ ಮತ್ತೆ, ನೀನ್ ಮಾಡ್ತಿರೋದ್ ಕಾಮಿಡಿನೇ ತಾನೆ? ಮೊದ್ಲು ನಗೋದ್ ನಿಲ್ಸಿ. ನಾನ್ ಜೋಕರ್ ತರ ಕಾಣ್ತಿದ್ದೀನಾ? ನಿಜ ಹೇಳಿದ್ರೆ ನಗೋದ್ ನೋಡು. ಕೋಪ ಮಾಡ್ಕೋಬೇಡ, ನೀನ್ ಚೆನ್ನಾಗ್ ಸ್ಟೋರಿ ಟೆಲ್ ಮಾಡ್ತೀಯ. ಸ್ಟೋರಿನಾ? ನಾನ್ ನಿಂಗೊಂದ್ ಸ್ಟೋರಿ ಹೇಳ್ದೆ, ನೀನ್ ಅದೇ ತರ ವಯಸ್ಸು ಲಚ್ಚಿನ ಇಟ್ಕೊಂಡು ನಂಗೆ ಇನ್ನೊಂದ್ ಕತೆ ಹೇಳ್ದೆ ತಾನೆ? ಚೆನ್ನಾಗಿತ್ತು ಸ್ಟೋರಿ. ಏ, ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ನಾನ್ ಹೇಳಿದ್ದು ಸ್ಟೋರಿ ಅಲ್ಲ, ರಿಯಾಲಿಟಿ, ನಡೆದಿರೋ ಸತ್ಯ. ಅದೇ ನಡೆದಿರೋ ತರನೇ ಇತ್ತು, ಅದಕ್ಕೆ ಚೆನ್ನಾಗಿ ಸ್ಟೋರಿ ಟೆಲ್ ಮಾಡ್ತೀಯ ಅಂತ ಹೇಳಿದ್ದು. ನಿಂಗೂ ಸ್ಕೂಲ್ ಕಾಂಪಿಟಿಷನ್ ಅಲ್ಲಿ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಫಸ್ಟ್ ಪ್ಲೇಸ್ ಸಿಕ್ಕಿತಾ? ಏ, ನಿಮ್ದು ಒಳ್ಳೆ ಕತೆ ಆಯ್ತಲ್ಲ, ಇದು ನಿಜ. ಆಯ್ತು ಆಯ್ತು, ನಿಜ ಅಂತಲೇ ಅನ್ಕೋಣ. ಆದ್ರೆ ಇವತ್ ಬೆಳಗ್ಗೆ ಏನಾಯ್ತು ಗೊತ್ತಾ? ಆ ವೈಶ್ ಲಚ್ಚಿಗ್ ಬೇಜಾರಾಗೋ ತರ ಮಾತಾಡ್ಬಿಟ್ಟ. ಬ್ಯಾಡ್ ಬಾಯ್ ಅವನು, ಬ್ಯಾಡ್ ಬಾಯ್. ಸರಿ ಇಲ್ಲ ಅವನು. ಪಾಪ ನನ್ ಲಚ್ಚಿನ ಅಳಿಸ್ಬಿಟ್ಟ. ಅವ್ನ್ ಬೈದಿದ್ದಕ್ಕೆ ಲಚ್ಚಿ ಮನೆಗ್ ಬಂದು ಎಷ್ಟು ಹತ್ಲು ಗೊತ್ತಾ? ಛೇ, ಅಣ್ಣ ಯಾಕೆ ಹಿಂಗ್ ಮಾಡ್ತಾನೆ? ನೀನ್ ಅಣ್ಣ ತಾನೆ, ಯಾಕೆ ಹೀಗ್ ಮಾಡ್ದೆ ಅಂತ ಹೋಗ್ ಕೇಳು. ಹೌದೌದು, ನಾನ್ ಕೇಳಿದ್ರೇನು
ಪಕ್ಕದಲ್ಲಿ ಕೂರಿಸ್ಕೊಂಡು ಎಲ್ಲ ಹೇಳ್ತಾನಾ? ನೀನಿನ್ನೂ ಚಿಕ್ಕ ಹುಡುಗಂತ ಬೈದ್ ಕಳಿಸ್ತಾನೆ. ಸರಿ, ನಿಮ್ ಕತೆ ಮುಗೀತಲ್ಲ, ನಾನು ನೋಡ್ತೀನಿ. ಸುಮ್ನೆ ಕತೆ ಕೇಳಿ ಹಾಗೆ ಹೋಗ್ಬಿಡ್ತೀಯಾ? ಇನ್ನೇನ್ ಮಾಡ್ಬೇಕು? ಹೋಗು ಅಂಕಿತ್ ನೀನು. ನಂಗೆ ಲಚ್ಚಿ ಬಗ್ಗೆ ಯೋಚನೆ ಮಾಡಿದ್ರೆ ಬೇಜಾರಾಗುತ್ತೆ. ಪಾಪ ಅವಳು ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕು. ಅವಳು ನಗ್ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಗೊತ್ತಾ? ಹಾಗೆ ಇರ್ಬೇಕು ಅವಳು. ನಂಗೆ ಗೊತ್ತಿಲ್ಲಪ್ಪ, ಅವಳು ಹ್ಯಾಪಿ ಆಗಿರ್ಬೇಕು ಅಷ್ಟೇ. ಸುಮ್ನೆ ಮಾತಾಡಿ ತಲೆ ತಿಂತೀರಾ ಅನ್ಕೊಂಡಿದ್ದೆ, ಆದ್ರೆ ನಿಮ್ ಉದ್ದೇಶ ನಂಗೆ ಇಷ್ಟ ಆಯ್ತು. ನಿಮ್ಗಿರೋ ಬುದ್ಧಿ, ನಿಮ್ಗಿರೋ ಕಾಳಜಿ ನಮ್ಮ ಮನೆಯವ್ರಿಗೆ ಇದ್ದಿದ್ರೆ ಅಣ್ಣ ಅದಕ್ಕೆ ದೂರ ಆಗೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ತಲೆ ಕೆಟ್ಟಿರೋದು ನಿಮ್ಗಲ್ಲ, ಅವ್ರಿಗೆ. ಅತ್ತೆಗೆ ಒಳ್ಳೇದಾಗ್ಲಿ ಅಂತ ನೀವೇನೇನೋ ಮಾಡಕ್ ಹೊರಟಿದ್ದೀರಾ, ನಿಮಗ್ ನಾನು ಹೆಲ್ಪ್ ಮಾಡ್ತೀನಿ. ನಿಜನಾ? ಥ್ಯಾಂಕ್ ಯು. ಏನ್ ಮಾಡೋಣ ಈಗ? ಅದನ್ನ ನನಗ್ ಬಿಡಿ, ನಾನ್ ನೋಡ್ಕೊಂತೀನಿ. ಓಕೆ. ಅದೇ ಮುಂದೆ ಕೇಳಿ ಮಾ. ಮುಂದೆ ಗಂಗಕ್ಕ, ಇನ್ನೊಂದ್ಸಲಿ ಅವ್ರ ಹೆಸರು ತೆಗಿಬೇಡಿ, ನಂಗೆ ಇಷ್ಟ ಆಗಲ್ಲ. ಅಮ್ಮ, ನೀನ್ ಯಾವಾಗ ಬಂದೆ? ನಾನು ಸರಿಯಾದ ಟೈಮ್ಗೆ ಬಂದಿದ್ದೀನಿ ಪುಟ್ಟ. ಅಂದ್ರೆ ನೀನು ಹೊರಡ್ತಾ ಇದೆಯಲ್ಲ, ಆ ಟೈಮಿಗೆ ಬಂದೆ ಅಂತ. ಬಿಸಿನೀರ್ ಬೇಕಿತ್ತು, ಅದಕ್ಕೆ ಬಂದಿದ್ದೆ. ನಿಂಗೆ ಆಮೇಲೆ ಸಿಗ್ತೀನಮ್ಮ. ಕಾವೇರಮ್ಮ, ಏನ್ ಬೇಕಿತ್ತು? ನಿಮ್ ಬಿಸಿನೀರೇನಾದ್ರೂ ಬೇಕಿತ್ತಾ? ಎಷ್ಟು ಜನಕ್ಕೆ ಎಷ್ಟು ನೀರು ಕುಡ್ಸಿಲ್ಲ ನಾನು. ನನಗೆ ನೀರು ಕುಡ್ಸಕ್ ನೋಡ್ತಿದ್ಯಾ? ಅದ ಹಾಗಲ್ಲ ಕಾವೇರಮ್ಮ, ನೀವು ಅಡ್ಗೆ ಮನೆಗೆ ಬಂದ್ರಲ್ಲ, ಅದಕ್ಕೆ ಕೇಳ್ದೆ. ಮುಚ್ಚು ಬಾಯಿ. ನನ್ ಮಗನೇ ಎಲ್ಲ ಮರ್ತು ದೂರ ಹೋಗ್ಬೇಕು ಅಂತಿದ್ದಾನೆ. ನಿನ್ಗೇನ್ ಅಷ್ಟು ಕಾಳಜಿ ಆ ಮನೆ ಹಾಳಿ ಮೇಲೆ? ಒಂದ್ಸಲ ಆ ಲಕ್ಷ್ಮಿ ಅನ್ನೋ ಹೆಸರು ನಿನ್ ಬಾಯಿಂದ ಕೇಳಿಸ್ತೋ? ಸಾರಿ ಕಾವೇರಮ್ಮ, ಅದು ನೀನಾಯ್ತು, ನಿನ್ ಕೆಲ್ಸ ಆಯ್ತು ಅಂತ ಕಿಚನ್ ಅಲ್ಲಿ ಬಿದ್ದಿರ್ಬೇಕು. ಅದ್ರಿಂದ ಆಚೆ ಬರ್ಲೂಬಾರ್ದು, ಮೂಗ್ ತೋರಿಸ್ಲೂಬಾರ್ದು. ಅರ್ಥ ಆಯ್ತಾ? ನನ್ ಮಗನ್ ಮನ್ಸಲ್ಲಿ ಆ ಲಕ್ಷ್ಮಿ ಇಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಇನ್ಯಾವತ್ತೂ ಅವಳು ವಾಪಸ್ ಬರ್ದಿರೋ ತರ ನಾನ್ ನೋಡ್ಕೋಬೇಕು. ರಾಣಿ, ಮುಂದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಷ್ಟು ದಿನ ಅಂತ ನಾನು ಇಲ್ಲಿರ್ಲಿ? ಹೌದು, ಎಷ್ಟು ದಿನ ಇದ್ರೂ ಅವ್ರು ಹೋಗೋ ಅಂತ ಮಾತ್ರ ಹೇಳಲ್ಲ. ಆದ್ರೂ ಎಷ್ಟು ದಿನ ಇರ್ಲಿ? ನಾನು ವೈಷ್ಣವ್ರ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟೆ. ಏನಾಯ್ತು ಅಂತ ನಿನ್ಗೆ ಗೊತ್ತಲ್ಲ. ಅವ್ರು ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದಾಗ ನನಗೆ ತುಂಬಾ ಬೇಜಾರಾಯ್ತು. ಆದ್ರೂ ಒಂದ್ಸಲ ಪ್ರಯತ್ನ ಪಡೋಣ ಅಂತ ಹೋದೆ. ಅಲ್ಲೂ ಬೇಜಾರಾಯ್ತು. ಹೇಳು ರಾಣಿ, ಇವಾಗ ನಾನು ಏನ್ ಮಾಡ್ಲಿ? ಅದನ್ನ ನಾನು ಹೇಳ್ತೀನಿ. ಚಿಕ್ಕಮ್ಮ, ಬನ್ನಿ. ನೀವು ನನ್ನ ನೋಡೋದಕ್ಕೆ ಬರದೇ ಇಲ್ವೇನೋ ಅಂತ ಅನ್ಕೊಂಡಿದ್ದೆ. ಹೌದು, ಆ ಮನೆ ತುಂಬಾ ದೂರ ಇದೆ ನೋಡು, ನನಗೆ ಬರೋದಕ್ಕೆ ಕಷ್ಟ ಆಯ್ತು. ಏನ್ ಹೇಳ್ತೀಯಾ ನೋಡು? ಮನೆ ದೂರದಲ್ಲಿ ಇಲ್ದೇ ಇರ್ಬೋದು, ಆದ್ರೆ ಮನ್ಸ್ಗಳು ದೂರ ಆದ್ರೆ ಕಷ್ಟ ಅಲ್ವಾ ಚಿಕ್ಕಮ್ಮ? ನಿಮ್ಗ ಆ ಮನೆ ಇಲ್ಲಿಂದ ಎಷ್ಟು ದೂರನೋ ವೈಷ್ಣವ್ರಿಗೂ ಅಷ್ಟೇ ದೂರ. ಆದ್ರೆ ಅವರು ಮನ್ಸಿಂದ ನನ್ನ ದೂರ ಮಾಡ್ಬಿಟ್ಟಿದ್ದಾರೆ. ಈ ಎಲ್ಲಾ ಸಮಸ್ಯೆಗೂ ಏನ್ ಪರಿಹಾರ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಚಿಕ್ಕಮ್ಮ. ಸಮಸ್ಯೆಗೆ ಪರಿಹಾರ ನನಗೆ ಗೊತ್ತು. ಏನು? ಬಂದ್ಯಾ? ಪರ್ಫೆಕ್ಟ್ ಟೈಮ್ಗೆ ಬಂದೆ. ಚಿಕ್ಕಮ್ಮ, ನಿನ್ ಸಮಸ್ಯೆಗೆ ಪರಿಹಾರ ನಿನ್ನನ್ನ ಇವಳಿಂದ ದೂರ ಇಡೋದು, ಇವಳನ್ನ ನಿನ್ನಿಂದ ದೂರ ಇಡೋದು. ಆಗ ನಿನ್ ಎಲ್ಲಾ ಸಮಸ್ಯೆನೂ ತಾನಾಗ್ ಸಾಲ್ವ್ ಆಗುತ್ತೆ. ಚಿಕ್ಕಮ್ಮ ಪ್ಲೀಸ್. ಏನ್ ಪ್ಲೀಸ್? ನಿನ್ಗೆ ಅರ್ಥ ಆಗ್ತಿಲ್ವಾ ಲಕ್ಷ್ಮಿ? ನಿನ್ ಎಲ್ಲಾ ಸಮಸ್ಯೆಗೆ ಕಾರಣ ಇವಳೆ. ಯಾವನೋ ಎಸೆಯಕ್ ಹೋಗಿದ್ ಫೋನ್ ಮಾಡ್ಬಿಟ್ಟು ದುಡ್ಡು ಕೊಡ್ತೀನಿ ಅಂತ ಅಂದ.
ಇನ್ನೂ ಕಾಲೇ ಮಾಡಿಲ್ಲ. ಇನ್ನೊಂದಿನ ಈ ಫೋನ್ನ ಇಟ್ಕೊಂಡು ನೋಡೋಣ. ಅಕೌಂಟಲ್ಲಿ ಇರೋ ದುಡ್ಡೆಲ್ಲ ಹಾಕಿ ಒಂದು ಒಳ್ಳೆ ಫೋನ್ನ ತಗೊಂಡಿದ್ದೆ. ಈ ಕೈಯಲ್ಲಿ ತಗೊಂಡೆ, ಈ ಕೈಯಲ್ಲಿ ಕಳ್ಕೊಂಡೆ. ಈಗ ಬರೋ ದುಡ್ಡಲ್ಲಿ ಈ ಕೈಯಲ್ಲಿ ತಗೊಂಡು ಈ ಗುಜ್ರಿ ಫೋನ್ನ ಈ ಕೈಯಿಂದ ಬಿಸಾಕ್ಬಿಡ್ಬೇಕು. ಆಗ ಎಲ್ಲ ಕ್ಲಿಯರ್, ಪ್ರಾಬ್ಲಮ್ಮೇ ಇರಲ್ಲ. ಇನ್ನು ಒಂದಿನ ತಾನೆ ಕಾಯೋಣ. ಏಯ್ ಸುಬ್ಬಿ, ಏಯ್ ನೀನ್ ಹೀಗ್ ಮಾಡ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ. ನೀನ್ ಮಾಡೋದ್ ಒಂದೆರಡಲ್ಲ. ಥು. ನನ್ನ ಸಮಸ್ಯೆಗಳಿಗೆ, ನನ್ನ ಪರಿಸ್ಥಿತಿಗೆ ಕೀರ್ತಿ ಹೇಗೆ ಕಾರಣ ಆಗ್ತಾರೆ? ಹಾಗೆ ನೋಡಕ್ ಹೋದ್ರೆ ಅವರೇ ನಮ್ಮ ಮಧ್ಯೆ ಸಿಕ್ಕಾಕೊಂಡು ಬಲಿಪಶು ಆಗ್ತಿದ್ದಾರೆ. ಹೌದು, ಬಲಿಪಶು. ಇವಳು ಆಡ್ತಿರೋ ಆಟಕ್ಕೆ ನೀನು ಬಲಿಪಶು ಆಗ್ತಿದ್ಯಾ ಲಕ್ಷ್ಮಿ. ಅರ್ಥ ಮಾಡ್ಕೊ, ನೀನ್ ಅನ್ಕೊಂಡಷ್ಟು ಈಸಿ ಇಲ್ಲ ಇವಳು. ಯಾಕೆ ನೀವು ಯಾವಾಗ್ಲೂ ಕೀರ್ತಿ ಬಗ್ಗೆ ಅನುಮಾನ ಪಡ್ತೀರಾ? ಹೌದು, ಕೀರ್ತಿ ಮುಂಚೆ ನಮ್ಗೆ ಸಮಸ್ಯೆ, ತೊಂದರೆಗಳನ್ನ ಕೊಡ್ತಿದ್ರು. ಹಾಗಂತ ಈ ಪರಿಸ್ಥಿತಿನಲ್ಲೂ ಅವ್ರ ಬಗ್ಗೆ ಅನುಮಾನ ಪಡಕ್ಕಾಗತ್ತಾ ಚಿಕ್ಕಮ್ಮ? ಈಗಲೂ ನಿನಗಿದ ಅನುಮಾನ ಅಂತಾನೆ ಅನ್ನಿಸ್ತಿದ್ಯಾ? ಇವಳಿಗೆ ಬೇಕಾದಾಗ ಸ್ವಿಚ್ ಆನ್ ಮಾಡ್ಕೋತಾಳೆ, ಬೇಕಾದನ್ನೆಲ್ಲ ಮಾಡ್ತಾಳೆ, ಆಮೇಲೆ ತಕ್ಷಣ ಸ್ವಿಚ್ ಆಫ್ ಆಗಿ ಏನಾಯ್ತು ಗೊತ್ತೇ ಇಲ್ಲ ಅನ್ನೋ ತರ ಆಡ್ತಾಳೆ. ಇವಳು ಡಬಲ್ ಫೇಸ್ ಇಟ್ಕೊಂಡು ನಿನ್ನನ್ನ ಯಾಮಾರಿಸ್ತಿದ್ದಾಳೆ. ನೀನು ಇವಳು ತಾಳಕ್ ತಕ್ಕ ಹಾಗೆ ಕುಣಿತಿದ್ಯಾ. ಚಿಕ್ಕಮ್ಮ ಪ್ಲೀಸ್, ಅದನ್ನೇ ಹೇಳ್ಬೇಡಿ. ಅವ್ರ ಪರಿಸ್ಥಿತಿ ಏನು ಅಂತ ನನಗೆ ಮಾತ್ರ ಗೊತ್ತು. ಹೌದು, ಅದಕ್ಕೆ ನಿನ್ ಹತ್ರನೇ ಜಾಸ್ತಿ ಆಕ್ಟ್ ಮಾಡ್ತಾಳೆ. ನಿನ್ನ ನಂಬ್ಸೋದಕ್ಕೆ ಡಿಸೈನ್ ಆಗಿ ಆಕ್ಟ್ ಮಾಡ್ತಾಳೆ. ಆಂಟಿ, ನಾನು ಮಾತಾಡ್ಬೇಡ ನೀನು. ಮಾಡೋದೆಲ್ಲ ಮಾಡಿ ಆಮೇಲೆ ನನಗೇನು ಗೊತ್ತೇ ಇಲ್ಲ ಮಗು ಅನ್ನೋ ತರ ಆಡ್ಬೇಡ ನೀನು. ನಿನಗಿಂತ ಚೆನ್ನಾಗಿ ಆಕ್ಟಿಂಗ್ ಮಾಡೋದಕ್ಕೆ ನನಗೂ ಬರುತ್ತೆ. ನನ್ನ ಹತ್ರ ನೀನ್ 2 ಮುಖ ತೋರ್ಸೋದಕ್ಕೆ ಬರಬೇಡ. ಲಕ್ಷ್ಮಿ ನಿನ್ನ ನಂಬಿ ಮೋಸ ಹೋದಾಗೆ ನಾನ್ ನಿನ್ನ ನಂಬಲ್ಲ. ಚಿಕ್ಕಮ್ಮ, ಮೊದಲು ನೀವು ಅವ್ರ ಮೇಲೆ ಆರೋಪ ಮಾಡೋದನ್ನ ನಿಲ್ಸಿ. ಆಕ್ಟಿಂಗ್ ಯಾವುದು, ಅಮಾಯಕತೆ ಯಾವುದು ಅಂತ ಗುರ್ತಿಡಿಯೋಕ್ ಆಗದೆ ಇರೋಷ್ಟು ದಡ್ಡಿ ನಾನಲ್ಲ. ಆ ಮನೆಯಲ್ಲಿ ಅತ್ತೆ ಮಾಡ್ತಿದಾರಲ್ಲ, ಅದು ಆಕ್ಟಿಂಗ್. ಅದ್ರ ಬಗ್ಗೆ ನನ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಆದ್ರೆ ನಾನೇನು ಮಾಡಕ್ ಆಗ್ತಿಲ್ಲ. ಆದ್ರೆ ಕೀರ್ತಿ ಪರಿಸ್ಥಿತಿ ಸುಳಿಲಿ ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಹೊರಗೆ ಬರಕ್ಕಾಗದೆ ನರಳ್ತಿದ್ದಾರೆ. ಏ ಕೀರ್ತಿ, ಏನ್ ಹಾಗೆ ಕಣ್ ಬಿಟ್ಕೊಂಡು ನೋಡ್ತಾ ಇದೀಯಾ? ನೀನೇ ತಾನೇ ಇದಕ್ಕೆಲ್ಲ ಕಾರಣ. ಈಗ ಈ ಸಮಸ್ಯೆ ಬಗೆಹರಿಯೋದಕ್ಕೂ ನೀನೇ ಏನಾದ್ರೂ ಮಾಡ್ಬೇಕು. ಅದು ಆಂಟಿ, ಲಚ್ಚಿ, ಯಾರು ಎಷ್ಟೇ ದೂರ ಹೋದ್ರೂ ಹಿಂದಿನ ದಿನಗಳನ್ನು ಹಿಂದೆ ಬಿಟ್ಟು ದೂರ ಹೋಗಕ್ಕಾಗಲ್ವಂತೆ. ನೀವು ನನ್ನಿಂದ ದೂರ ಹೋಗ್ತೀರಾ ಅನ್ನೋದನ್ನ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ, ಖಾಲಿತನ ಕಾಡುತ್ತೆ. ನಾನು ಜೀವನದಲ್ಲಿ ಏನ್ ಬೇಕಾದ್ರೂ ಸಹಿಸ್ಕೋತೀನಿ, ಆದ್ರೆ ನೀವು ನನ್ನ ಜೊತೆ ಇಲ್ಲ ಅನ್ನೋದನ್ನ ಮನಸ್ಸು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ನೀವು ನನ್ನ ಜೊತೆ ಇರಬೇಕು ಅಂತ ಪ್ರತಿ ಕ್ಷಣ ಹಂಬಲಿಸ್ತೀನಿ. ನಿಮ್ಮ ಜೊತೆ ಮಾತಾಡಬೇಕು, ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಮಾತಾಡಿ ಮನಸ್ಸಿನ ಭಾರ ಕಮ್ಮಿ ಮಾಡ್ಕೋಬೇಕು. ಒಟ್ಟಿಗೆ ಕೂತು ಮಾತಾಡೋಣ. ನಾನು ಮಾಡಿರೋದನ್ನೆಲ್ಲ ಕ್ಷಮಿಸಿ ನಿಮ್ಮ ಕೈಯಾರೆ ಒಂದು ಕೈ ತುತ್ತು ತಿನ್ನಿಸಿ. ಇವತ್ತು ರಾತ್ರಿಯ ಊಟ ಜೊತೆಲಿ ಮಾಡೋಣ, ಮನಸ್ತಾಪ ಮರೆಯೋಣ. ಬರ್ತೀರಾ ಅಲ್ವಾ? ಇಂತಿ ನಿಮ್ಮ ಪ್ರೀತಿಯ ಮಹಾಲಕ್ಷ್ಮಿ. ಇಷ್ಟೆಲ್ಲ ಆದ್ಮೇಲೂ ಮಹಾಲಕ್ಷ್ಮಿ ನನ್ನ ಮೀಟ್ ಮಾಡಬೇಕು ಅಂತ ಯಾಕೆ ಅನ್ಕೋತಾರೆ? ಮಹಾಲಕ್ಷ್ಮಿ ತುಂಬಾ ಸ್ವಾಭಿಮಾನಿ ಅಂತ ನನಗೆ ಗೊತ್ತು. ಅವ್ರನ್ನ ತುಂಬಾ ಹೀನಾಯವಾಗಿ ನಡ್ಸ್ಕೊಂಡಿದ್ದೀನಿ. ಲಾನಲ್ಲಿ ಸಿಕ್ತಾಗ್ಲೂ ಅವ್ರಿಗೆ ಸ್ವಲ್ಪನೂ ಮರ್ಯಾದೆ ಕೊಡದೆ ಮಾತಾಡಿದ್ದೀನಿ. ಅಂಥದ್ರಲ್ಲಿ ನನ್ನ ಮತ್ತೆ ಮೀಟ್ ಮಾಡಬೇಕು ಅಂತ ಅನ್ಕೋತಿದ್ದಾರೆ ಅಂದ್ರೆ ನಂಗೆ ಯಾಕೋ ಡೌಟು. ಅವ್ರಿಗೆ ಇಷ್ಟೆಲ್ಲ ಎಮೋಷನಲ್ ಆಗಿ ಲೆಟರ್ ಬರ್ದಿರೋದು ನಾನು ಯಾವತ್ತೂ ನೋಡೇ ಇಲ್ಲ. ಇದು ನಿಜವಾಗ್ಲೂ ಮಹಾಲಕ್ಷ್ಮಿನೇ ಕೊಟ್ಟಿದ್ದ? ಅಣ್ಣ, ಅದು ಅದಕ್ಕೇನೆ ಕೊಟ್ಟಿದ್ದು. ವೈಷ್ಣವ್ ಅವ್ರಿಗೆ ನನ್ನ ಮೇಲೆ ಸಿಟ್ಟಿದೆ, ಅವ್ರು ಈ ಲೆಟರ್ ಓದಲ್ಲ, ನೀನೇ ಮುಂದೆ ನೀನು ಓದಿಸು ಅಂತಲೂ ಹೇಳಿದ್ರು. ನಾನು
ಮಾಡಿರೋ ಅವಮಾನಕ್ಕೆ ಬೇರೆ ಯಾರೋ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಡಿವೋರ್ಸ್ ಪೇಪರ್ ಕಳಿಸ್ತಿದ್ರು. ಅಂಥದ್ರಲ್ಲಿ ಮಹಾಲಕ್ಷ್ಮಿ ನನಗೆ ರಿಕ್ವೆಸ್ಟ್ ಲೆಟರ್ ಕಳಿಸಿದ್ದಾರೆ. ಪಾಪ ಅದಕ್ಕೆ ಈ ಲೆಟರ್ ಕೊಡುವಾಗ ಎಷ್ಟು ಬೇಜಾರಾಗಿದ್ರು ಗೊತ್ತಾ? ಅವ್ರು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಇವತ್ತು ಹೋಗ್ತಿದ್ಯಾ ತಾನೆ?